ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗುರು, ಮ್ಯಾಚ್ ದಿನೇ ದಿನೇ ಇಂಟ್ರೆಸ್ಟ್ ಹಾಕ್ಕೊಂತ ಹೋಗ್ತದೆ. ಡಬ್ಲ್ಯೂ ಪ್ಲೇಯರ್ ನಿನ್ನೆ RCB 2.1 ಓವರ್ಗೆ ಮ್ಯಾಚನ್ನು ಕಂಪ್ಲೀಟ್ ಮಾಡಿದರೆ ಇದು ಒನ್ ಆಫ್ ದ WPLಲ್ಲಿ ಇತಿಹಾಸ ಬರೆದಿದೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಯಾವುದರಪ್ಪ ಅಂದರೆ ಮುಂಬೈ ವರ್ಸಸ್ ಗುಜರಾತ್ ಟೀಮ್ ಮ್ಯಾಚ್ ಆಗಿರುತ್ತೆ. ಇದರಲ್ಲಿ ಮುಂಬೈ ಟೀಮು ಒಂದು ಸೋತು ಒಂದು ಗೆದ್ದು ಬರ್ತಕ್ಕಂಥ ಟೀಮ್ ಆಗಿರುತ್ತೆ. ಗುಜರಾತ್ ಇದು ಎರಡು ಪಂದ್ಯವನ್ನು ಗೆದ್ದು ಬರ್ತಕ್ಕಂಥ ಟೀಮ್ ಆಗಿರುತ್ತೆ. ಇವತ್ತಿನ ಪಂದ್ಯ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಈ ಒಂದು ಪಂದ್ಯ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು UP ತಂಡದ 11 ಆಟಗಾರತೆ ಪಟ್ಟಿಯನ್ನು ನೋಡೋಣ. ನಿಮ್ಮ ಒಂದು 11 ಆಟಗಾರತೆ ಪಟ್ಟಿ ಯಾವ ಥರ ಇರುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೊದಲನೇದಾಗಿ ಬೆತಾ ಮೋನಿ ಅವರು ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು. ಇವ್ರ ಜೊತೆಯಾಗಿ ಸೋಪಿ ಡಿವೈನ ಬರ್ತಾವ್ರೆ. ಇವರು ಅಂಕ ಬಿಗ್ ಇನ್ನಿಂಗ್ ಮಾಡಿದ್ದಾರೆ. ಹಿಂದಿನ ಪಂದ್ಯದಲ್ಲಿ IPL ಹಿಸ್ಟ್ರಿ ಬರೆದಿದ್ದಾರೆ. ಮೂರನೇ ಒಂದು ಪೊಸಿಷನಲ್ಲಿ ಅನುಷ್ಕಾ ಶರ್ಮಾ ಅವರು ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ನಾಲ್ಕನೇ ಪೊಸಿಷನಲ್ಲಿ ಆ್ಯಸ್ ಗಾರ್ಡನ್ ಅವರು ಬರ್ತಾರೆ. ಹಿಂದಿನ ಪಂದ್ಯ ಇವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಐದನೇ ಒಂದು ಪೊಸಿಷನಲ್ಲಿ ಜಾರ್ಜ್ ವೆರಮ್ಮ ಅಂತ ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಆರನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಭಾರತಿ ಪುಲ್ಮನಿ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ, ಬಟ್ ಪಂದ್ಯವನ್ನು ಗೆದ್ದಿದ್ದಾರೆ. ಏಳನೇ ಒಂದು ಪೊಸಿಷನಲ್ಲಿ ಕನಿಕಾ ಅಹುಜಾ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಂಟನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಕಶ್ವೆ ಗೌತಮ್ ಅವರು ಬರ್ತಾರೆ. ಇವರು ಅಷ್ಟು ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂಬತ್ತನೇ ಒಂದು ಪೊಸಿಷನಲ್ಲಿ ತನುಜಾ ಕನ್ವರ್ ಅಂತ ಬರ್ತಾರೆ. ಇವರು ಸ್ಪಿನ್ನಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹತ್ತನೇ ಒಂದು ಪೊಸಿಷನಲ್ಲಿ ರಾಜೇಶ್ವರಿ ಗಾಯಕ್ವಾಡ್ ಬರ್ತಾರೆ. ಇವರು ಚೆನ್ನಾಗಿ ಮಾಡಿದ್ದಾರೆ, ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನಲ್ಲಿ ರೇಣುಕಾ ಠಾಕೂರ್ ಅವರು ಬರ್ತಾರೆ. ಇವರು ಚೆನ್ನಾಗಿ ಮಾಡಿದ್ದಾರೆ, ಬಾಲಿಂಗ್ ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ನಾವು 11 ಆಟಗಾರತೆ ಪಟ್ಟಿಯನ್ನು ನೋಡೋಣ ಮುಂಬೈ ತಂಡದ್ದು. ನಿಮ್ಮ ಒಂದು 11 ಆಟಗಾರತೆ ಪಟ್ಟಿ ಯಾವ ಥರ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಮುಂಬೈ ಟೀಮದ ಓಪನರ್ ಆಗಿ ಅಮೇಲಿಯಾ ಕೇರ್ ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ, ಬ್ಯಾಡ್ ಫಾರ್ಮಲ್ಲಿದ್ದಾರೆ. ಸೆಕೆಂಡ್ ಪೊಸಿಷನಲ್ಲಿ ಈಗ ಕಮಲೇನಿ ಅಂತ ಬರ್ತಾರೆ. ಇವರು ಸ್ವಲ್ಪ ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂರನೇ ಪೊಸಿಷನ್ನಲ್ಲಿ NS ಬ್ರಂಟ್ ಅವರು ಬರ್ತಾರೆ. ಹಿಂದಿನ ಪಂದ್ಯದಿಂದ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾಲ್ಕನೇ ಪೊಸಿಷನಲ್ಲಿ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ಬರ್ತಾರೆ. ಇವರು ಹಿಂದಿನ ಪಂದ್ಯ ಸ್ವಲ್ಪ ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಕ್ಯಾಪ್ಟನ್ಶಿಪ್ ಸೂಪರಾಗಿ ಮಾಡಿದ್ದಾರೆ. ನಾಲ್ಕನೇ ಪೊಸಿಷನಲ್ಲಿ ನಿಕೋಲಾ ಕಾರಿಯಾ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆರನೇ ಒಂದು ಪೊಸಿಷನ್ನಲ್ಲಿ ಯಾರು ಬರ್ತಾರಪ್ಪ ಅಂದರೆ ಸಜೀವನ್ ಸಜ್ಜನ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದ್ದಾರೆ ಬ್ಯಾಟಿಂಗ್ ಮತ್ತು ಬಾಲಿಂಗಲ್ಲಿ ಅಂತ ಹೇಳ್ಬೋದು. ಏಳನೇ ಒಂದು ಪೊಸಿಷನ್ನಲ್ಲಿ ಅಮನ್ಜೋತ್ ಕೌರ್ ಅವರು ಬರ್ತಾರೆ. ಇವರು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿರುತ್ತೆ. ಎಂಟನೇ ಪೊಸಿಷನ್ನಲ್ಲಿ ಪೂನಮ್ ಕೆಮ್ನೋರ್ ಅವರು ಬರ್ತಾರೆ. ಇವರು ಬ್ಯಾಟಿಂಗ್ ಮತ್ತು ಬಾಲಿಂಗ್ನಲ್ಲಿ ತುಂಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ದಾರೆ ಇವಾಗ ರೀಸೆಂಟಲ್ಲಿ. ಒಂಬತ್ತನೇ ಒಂದು ಪೊಸಿಷನ್ನಲ್ಲಿ ತ್ರಿವೇಣಿ ವಸಿಷ್ಠ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹತ್ತನೇ ಒಂದು ಪೊಸಿಷನ್ನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಶಬೀಬನ್ ಇಸ್ಮೈಲಾ ಅಂತ ಬರ್ತಾರೆ. ಇವರು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋದೆ. ಲಾಸ್ಟ್ 11ನೇ ಪೊಸಿಷನ್ನಲ್ಲಿ ಸಂಸ್ಕೃತ ಗುಪ್ತಾ ಅವರು ಬರ್ತಾರೆ.